ಇವತ್ತಿನ ರೆಸಿಪಿ ಚಾಕ್ಲೇಟ್ ಕೇಕ್ ಅಥವಾ ಚಾಕ್ಲೇಟ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ವಿಕ್ಕಾಗಿ ಈಸಿಯಾಗಿ ಮಾಡೋದನ್ನ ನಾನು ತೋರಿಸ್ತೀನಿ. ಇಲ್ಲಿ 1 ಕಪ್ ಮಿಲ್ಕ್ ತೊಗೊಬೇಕು. ಫುಲ್ ಕಪ್ ಮೆಜರ್ಮೆಂಟ್ಸ್ ಕಪ್ಸೇ ತೊಗೋಬೇಕು, ಬೇರೆ ತೊಗೊಂಡ್ರೆ ಇಲ್ಲಿ ಮಾಡೋಕ್ಕಾಗಲ್ಲ. 1/2 ಕಪ್ ಆಯಿಲ್ ತೊಗೋಬೇಕು, ಕುಕ್ಕಿಂಗ್ ಆಯಿಲ್ ತೊಗೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಕೊಳ್ಳಿ. 1/2 ಕಪ್ಪು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಈ ಸಕ್ಕರೆ ಅನ್ನೋದು ಹಾಲಲ್ಲಿ ನೀಟಾಗಿ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1/4 ಕಪ್ಪು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1 ಫುಲ್ ಕಪ್ಪು ಮೈದಾ ಹಿಟ್ಟು ಯಾರಿಗೆ ಬೇಡ ಅವರೆಲ್ಲ 1 ಫುಲ್ ಕಪ್ಪು ಗೋಧಿ ಹಿಟ್ಟನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ನಾವು ನೀಟಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಿಕ್ಸ್ ಕೊಡಬೇಕು. ಒಂದು ಸ್ವಲ್ಪನೂ ಏನು ಗಂಟು ಇಲ್ದಿರೋ ಥರ ನೀಟಾಗಿ ನಾವು ಇದನ್ನು ಕಲಿಸ್ಕೊಬೇಕು. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೋಬೇಕು. ನೀಟಾಗಿ ನೋಡಿ, ಈ ಥರ ಶೈನಿಂಗ್ ಆಗಿರುತ್ತೆ. ಇಲ್ಲಿ ನನ್ನ ಹತ್ರ 2 ಕಪ್ ಕೇಕ್ ಮೋಲ್ಡ್ಸ್ ಇದೆ, ಹಾಗೆ ಒಂದು ಕೇಕ್ ಮೋಲ್ಡ್ ಇದೆ. ಇದಕ್ಕೆಲ್ಲ ನೀಟಾಗಿ ಎಣ್ಣೆಯಿಂದ ನಾನು ಹೀಗೆ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ, ಆಯಿಲ್ ತೊಗೊಂಡು. ಯಾಕಂದರೆ ಅದು ಅಂಟ್ಕೊಬಾರ್ದಲ್ಲ, ಅದಕ್ಕೆ ನೀಟಾಗಿ ಈ ಥರ ಬಿಫೋರೇ ನಾವು ಹೀಗೆ ಗ್ರೀಸ್ ಮಾಡಿಟ್ಕೋಬೇಕು. ಇಲ್ಲಿ ಗ್ರೀಸ್ ಮಾಡ್ತಿರುವಾಗಲೇ ನಾನು ಕುಕ್ಕರ್ನ ಮೊದಲೇ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ನ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಇಲ್ಲಿ ನಾವು ಈ ನಮ್ಮ ಬ್ಯಾಟರ್ನ ಈ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫುಲ್ ಪೂರ್ತಿಯಾಗಿ ತುಂಬಿಸ್ಬಾರ್ದು, ಒಂದು ಮುಕ್ಕಾಲಷ್ಟು ನಾವು ಮಾತ್ರ ನಮ್ಮ ಬ್ಯಾಟರ್ನ ಅದಕ್ಕೆ ಹಾಕೋಬೇಕು. ಮೋಲ್ಡ್ಗೆ ಪೂರ್ತಿಯಾಗಿ ತುಂಬಿಸಿದ್ರೆ ಅದು ಆಚೆ ಬಂದುಬಿಡುತ್ತೆ ಬೇಕಾದಮೇಲೆ. ಅದಕ್ಕೆ ಸ್ವಲ್ಪ ಬೇಕಾಗಿ ನಾವು ಸ್ಪೇಸ್ ಕೊಟ್ಟು ಈ ಥರ ಬ್ಯಾಟರ್ನ ಅದಕ್ಕೆ ಹಾಕೊಬೇಕು. ಕುಕ್ಕರ್ನ ಮೊದಲೇ ನೀವು ಒಂದು 10 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ನೀಟಾಗಿ ಅದು ಬೇಕಾಗತ್ತೆ. ಸೊ ಇಲ್ಲಿ ನಾನು 2 ಮೋಲ್ಡ್ಗೂ ಕೂಡ ಈ ಥರ ಹಾಕ್ಕೊಂಡಿದ್ದೀನಿ. ನಾನು 2 ಟೈಪಲ್ಲಿ ನಿಮಗೆ ಬೇಕ್ ಮಾಡೋದನ್ನ ತೋರಿಸ್ತೀನಿ. ಒಂದು ಕುಕ್ಕರಲ್ಲಿ ಹೇಗೆ ಬೇಕ್ ಮಾಡೋದು ಅಂತ ತೋರಿಸ್ತೀನಿ, ಇನ್ನೊಂದು ಬಂದು ಹಾಗೆ ಬಾಣಲಿ ಕಡಾಯಿನಲ್ಲಿ ಹೇಗೆ ಬೇಕ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಈ ಥರ ಯಾವುದೇ ಒಂದು ಏರ್ ಗ್ಯಾಪ್ ಇಲ್ದಿರೋ ಹಾಗೆ ಹೀಗೆ ಅದನ್ನು ಸ್ವಲ್ಪ ಟ್ಯಾಪ್ ಮಾಡಬೇಕು. ನೀಟಾಗಿ 1-2 ಸತಿ ಟ್ಯಾಪ್ ಮಾಡಿ. ಯಾವುದೇ ಬ್ಯಾಟರ್ನ ನೀವು ಕೇಕ್ ಮಾಡುವಾಗ ಈ ಥರ ಟ್ಯಾಪ್ ಮಾಡಬೇಕು. ಅದು ಬಬಲ್ ಕೈಂಡು ಏರ್ ಗ್ಯಾಪ್ ಏನಾದ್ರು ಇದ್ದರೆ ನೀಟಾಗಿ ಬೇಕಾಗಲ್ಲ. ಕುಕ್ಕರ್ನ ನಾನು ಮೊದಲೇ ಇಲ್ಲಿ ಪ್ರೀ ಹೀಟಿಗೆ ಇಟ್ಕೊಂಡಿದ್ದೀನಿ. ಇವಾಗ ಮೋಲ್ಡ್ನ ಅದರಲ್ಲಿ ಇಟ್ಬಿಟ್ಟು ಒಂದು 45 ಮಿನಿಟ್ಸ್ ಗಂಟ ನಾವು ಸಿಮ್ಮಲ್ಲೇ ಇದನ್ನು ಬೇಕ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಬೇಕ್ ಮಾಡಿದ್ರೆ ಇದು ಬರಲ್ಲ. ನೋಡಿ, ಈ ಥರ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಒಂದು 45 ಮಿನಿಟ್ಸ್ವರೆಗೂ ನಾವು ಇದನ್ನು ನೀಟಾಗಿ ಬೇಕ್ ಮಾಡಬೇಕು. ಅಲ್ಲಿ ನಾನು ಯಾವುದೇ ಸಾಲ್ಟ್ನ ಹಾಕಿಲ್ಲ ಕುಕ್ಕರ್ಗೆ, ಇಲ್ಲಿ ಕಡಾಯಿನಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಈ ಥರ ಇಡ್ತಾಯಿದ್ದೀನಿ ಬೇಕಾಗೋಕ್ಕೆ. ಇದನ್ನು ಕೂಡ ಪ್ರೀ ಹೀಟ್ ಮಾಡಿದ್ದೆ, ಇದನ್ನು ಕೂಡ ಒಂದು 45 ಮಿನಿಟ್ಸ್ ಟೈಮ್ ಬೇಕು. ಓಕೆ, ಈ ಎರಡಕ್ಕೂ ನಾನು ಅಟ್ ಎ ಟೈಮ್ ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬೇಕಾದಮೇಲೆ. ಸಾಲ್ಟ್ ಹಾಕಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ, ಹಾಕ್ತಿದ್ರೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ಇವಾಗ 45 ಮಿನಿಟ್ಸ್ ಆಗಿದೆ. ನಾನು ಈ ಕುಕ್ಕರಲ್ಲಿರೋದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ಅದಕ್ಕೆ ಹಿಂಗೆ ಚುಚ್ಬಿಟ್ಟು ನೋಡಿ. ಸೊ ಈ ಥರ ಏನು ನೀರಿನ ಅಂಶ ಇರಬಾರ್ದು. ಕೇಕು ನೀಟಾಗಿ ನಾವು ಹಿಂಗೆ ಚುಚ್ಚಿದ್ರೆ ಈ ಥರ ಬರಬೇಕು. ಆವಾಗ ನಮ್ಮ ಕೇಕ್ ಕಂಪ್ಲೀಟಾಗಿ ಬೇಕಾಗಿದೆ ಅಂತ ಅರ್ಥ. ನೋಡಿ, ಇದನ್ನು ನೋಡಿ, 2 ಮೋಲ್ಡಲ್ಲೂ ಕೂಡ ನೀಟಾಗಿ ಬೇಕಾಗಿದೆ. ಕುಕ್ಕರಲ್ಲೂ ನೀಟಾಗಿ ಬೇಕಾಗುತ್ತೆ, ಕಡಾಯಲ್ಲೂ ನೀಟಾಗಿ ಬೇಕಾಗುತ್ತೆ. ಓನ್ಲಿ ಡಿಫ್ರೆನ್ಸ್ ಏನಂದರೆ ಕುಕ್ಕರಲ್ಲಿ ಏನು ಮಾಡಿರ್ತೀವಲ್ಲ ಅದು ತುಂಬ ಶೈನಿಂಗ್ ಆಗಿರುತ್ತೆ. ಆ ಕಡಾಯಿನಲ್ಲಿ ಏನು ಮಾಡಿರ್ತೀವಲ್ಲ ಸಾಲ್ಟ್ ಹಾಕಿ ಅದು ಅಷ್ಟು ಶೈನಿಂಗ್ ಇರೋಲ್ಲ, ಸ್ವಲ್ಪ ಶೈನಿಂಗ್ ಅದರಲ್ಲಿ ಕಮ್ಮಿ ಆಗಿರುತ್ತೆ. ಇದೇ ಡಿಫ್ರೆನ್ಸ್, ಇನ್ನೇನು ಇಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ನಮ್ಮ ಚಾಕ್ಲೇಟ್ ಕೇಕ್ ಅಥವಾ ಬ್ರೌನೀಸ್ ಅಂತ ಕೂಡ ನಾವು ಇದನ್ನು ಕರಿಬೋದು. ಹೀಗೆ ಕಟ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಕೂಡ ಎಲ್ಲ ನೀಟಾಗಿ ಬೇಕಾಗಿರುತ್ತೆ. ಓಕೆ, ಈ ಥರ. ಸೊ ಮಕ್ಕಳಿಗೆ ನಾವು ಹೊರಗಡೆಯಿಂದ ತೊಗೊಂಬಂದು ಕೊಟ್ಟು ಮಾಡೋದಕ್ಕಿಂತ ಈ ಥರ ಮಾಡೋದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.